ಚಿನ್ನಯ್ಯ ಆರೋಪವನ್ನ ಪ್ರಕಾಶ್ ರಾಜ್ ಅಲ್ಲಗಳೆದಿದ್ದಾರೆ. ಚಿನ್ನಯ್ಯನ ಹೇಳಿಕೆಯನ್ನ ನಾನು ಗಮನಿಸಿದ್ದೀನಿ ಅಂತ. ಚಿನ್ನಯ್ಯ ಏನು ಪ್ರಕಾಶ್ ರಾಜ್ ಮೇಲೆ ಆರೋಪಗಳನ್ನ ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕಾಶ್ ರಾಜ್ ಅವರ ಪ್ರತಿಕ್ರಿಯೆ. ಕೂಡಲೇ ಸರ್ಕಾರದ ಗಮನಕ್ಕೆ ನಾನು ಇದನ್ನ ತಂದಿದ್ದೀನಿ. SIT ರಚನೆ ಮಾಡಿ ದಕ್ಷ ಅಧಿಕಾರಿಯನ್ನ ಹಾಕುವಂತೆ ಮನವಿ ಕೂಡ ಮಾಡಿದ್ದೆ. ಹೀಗಂತ ಬೆಂಗಳೂರಲ್ಲಿ ನಟ ಪ್ರಕಾಶ್ ರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ SIT ರಚಿಸಿ ಅಧಿಕಾರಿಯನ್ನ ನೇಮಿಸಿತ್ತು. ನಾನು ಆಗ್ಲೇ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅಂತ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದರೆ ಅಲ್ಲಿ ಒಂದು ವೈದ್ಯಕೀಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಕೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂತವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್. ಏನಿದು ಹಿಂಗಾಗ್ತಿದೆ ಅಂದಾಗ ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟು. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ. ನಾವು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ ಅಂತ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಬಹಳ ಕಾರಣಗಳಿಗೆ ಬಹಳ ವಿಷಯಗಳಿಗೆ ಕರೀತಾರೆ. ಪ್ರಕಾಶ್ ರಾಜ್ಗೆ ಕರೆ ಮಾಡಿಸಿದ್ ನಿಜ. ನಾನೇ ಕರೆ ಮಾಡಿ ಚಿನ್ನಯ್ಯ ಜೊತೆ ಮಾತಾಡಿಸಿದ್ದೆ. ಮತ್ತೊಂದು ಕಡೆ TV9ಗೆ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರಕಾಶ್ ರಾಜ್ ಅಭಿಮಾನಿ ಅಂತ ಚಿನ್ನಯ್ಯ ಹೇಳಿದ್ದ. ಸೊ ಸತ್ಯ ಹೇಳುವಂತೆ ಚಿನ್ನಯ್ಯಗೆ ಪ್ರಕಾಶ್ ರಾಜ್ ಹೇಳಿದ್ದು. SIT ತನಿಖೆಯಿಂದನೇ ಎಲ್ಲವೂ ಹೊರಬೀಳುತ್ತೆ. ಹೀಗಂತ TV9ಗೆ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತಿ, ಇಲ್ಲ ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ. ಕೊಡಿ ಫೋನ್, ತಮಿಳ್ನಲ್ಲಿ ಮಾತಾಡೋಣ. ಅದೇ ಇವ್ರನ್ನ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರು, ತಮಿಳ್ನಲ್ಲಿ ಕೇಳಿಸ್ಕೊಂಡೆ. ಏನಪ್ಪ ನಾನು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನ್ ಗೊತ್ತು ನನಗೆ ಇಷ್ಟು. ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು. ನಾನು ಇಸ್ಕೆ ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ಇಮಿಡಿಯೇಟ್ ಆಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವಲ್ಲ, ತಮಿಳ್ ಮಾತಾಡ್ತಾರೆ. ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದು ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್. ಅವ್ರಿಗೆ ನೀವು ಕರೆ ಮಾಡಿಸಿದ್ದು ನಿಜವೇ? ಕರೆ ಮಾಡಿಸಿದ್ದು ಅಂತ ಏನಲ್ಲ, ಅದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪ್ರಕಾಶ್ ರಾಜ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಸಂಪೂರ್ಣ ಸಹಮತಿ ಇದೆ. ಮಾಡಿಸಿದ್ರ ಸರ್? ನೀವು ಕರೆ ಮಾಡಿಸಿ ಮಾತಾಡಿದ್ರೆ ಭಯ ಪಡ್ತಿದ್ರೆ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಮಾತನಾಡೋದಕ್ಕೆ? ಅದು ನೀವು ಮಾತಾಡಿ ಹೇಳಿ ಅಂತ ಏನಾದ್ರು ಹೇಳಿದ್ರು? ಅಲ್ಲ, ಹೌದು. ಅಂದರೆ ಅವನೇ ಹೇಳ್ತಾ ಇದ್ದ, ಅಂದರೆ TVಯಲ್ಲಿ ಅವನು ನೋಡಿ, ಈಸ್ ಫ್ರಮ್ ತಮಿಳ್ನಾಡು, ಮತ್ತು ಸಿನಿಮಾ ಬಹಳಷ್ಟು ನೋಡುವಂಥ ವ್ಯಕ್ತಿ ಅವನು. ಪ್ರಕಾಶ್ ರಾಜ್ ಸರ್ ಅಂದ್ಕೂಳೆ ಭಾಳ ದೊಡ್ಡ ಫ್ಯಾನ್ ಅಂತ ನನ್ನ ಮುಂದೆ ಹೇಳ್ತಾ ಇದ್ದ. ಭಾಳ ದೊಡ್ಡ ಫ್ಯಾನ್ ಸರ್ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳಿಲ್ಲ, ಅವನ ಹೆಂಡತಿಗೂ ಕೂಡ ಇವನು ಹೇಳಿದ. ಪ್ರಕಾಶ್ ರಾಜ್ ಮಾತಾಡಿದ ಮೇಲೆ ನನ್ನ ಮುಂದೆ ಹೇಳಿದ, ಅಂದರೆ ನನ್ನ ಮುಂದೆ ಅವನ ಹೆಂಡತಿಗೆ ಫೋನ್ ಮಾಡಿದ. ಪ್ರಕಾಶ್ ರಾಜ್ ಸರ್ ಫೋನ್ ಮಾಡಿದ್ರು, ನನಗೆ ಧೈರ್ಯ ಬಂತು, ಈಗ ನಾನು ಎಲ್ಲವನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ದಾನೆ.